ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ನೆನ್ನೆ ಎಪಿಸೋಡ್ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗೈಸ್, ನನಗೆ ಗೊತ್ತಿರೋ ಹಾಗೆ ನೆನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಬಂದು ಜಸ್ಟ್ ಈಗ ರಜತ್ ಅವರು ಒಳಗಡೆ ಫಸ್ಟ್ ಎಂಟ್ರಿ ಕೊಡ್ತಾರೆ. ಅದು ಫುಲ್ಲು ಡೋಲ್ ಸಮೇತ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು. ನೆಸೆಸಿಟಿ ಇರಲಿಲ್ಲ ಆ ಥರ. ನೆಸೆಸಿಟಿ ಇಲ್ಲ, ಬಟ್ ನಾನು ಫಸ್ಟ್ ಟೈಮ್ ಆಕ್ಚುಲಿ ಈ ಥರ ನೋಡ್ತಾ ಇರೋದು ವಿತೌಟ್ ಎನಿ ಮಾಸ್ಕ್ ಯಾರೋ ಒಬ್ರು ಒಳಗಡೆ ಎಂಟ್ರಿ ಕೊಡ್ತಾರೆ ಅದು. ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಬರ್ತಾರೆ, ಫುಲ್ ಅಣ್ಣ ಮುಂಚೆ ಸ್ಟೆಪ್ ಎಲ್ಲ ಹಾಕ್ತಾರೆ, ಜೊತೆಲಿರೋರೆಲ್ಲ ಫುಲ್ಲು ಗೊತ್ತಾಗುತ್ತೆ, ಪಕ್ಕ ಲೋಕಲ್ ಅಂತಾನೆ ಹೇಳ್ಬೋದು. ಸೊ ಅದರ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಅದು. ಸೊ ಇದೆಲ್ಲ ಆಗಿದ ತಕ್ಷಣ ನೆಕ್ಸ್ಟ್ ಹಿಂದೆನೆ ಶೋಭಾ ಶೆಟ್ಟಿ ಅವರು ಕೂಡ ಬರ್ತಾರೆ ಇವರು. ಸೊ ಶೋಭಾ ಶೆಟ್ಟಿನ ಆಕ್ಚುಲಿ ಶಿಶಿರ್ ಅವರು ಅಬ್ಸರ್ವ್ ಮಾಡ್ತಾರೆ. ಅಂಡ್ ಶಿಶಿರ್ ಅವ್ರಿಗೆ ಐಡಿಯಾ ಇತ್ತು, ಯಾಕಂದ್ರೆ ಶೋಭಾ ಶೆಟ್ಟಿ ಅವರು ತೆಲುಗು ಒಳಗಡೆ ಇರೋದ್ರಿಂದ ಇವ್ರಿಗೂ ತುಂಬಾ ಪರಿಚಯ ಇರ್ತಾರೆ. ಸೊ ಅವರು ಕೂಡ ಗೊತ್ತಾಗುತ್ತೆ. ಶೋಭಾ ಶೆಟ್ಟಿ ಅವರು ಅದೇ ಗ್ರಾಸರಿ ತಗೊಂಡ್ ಬರ್ತಾರೆ ಒಳಗಡೆಗೆ. ಹೌದು ಹೌದು. ಸೊ ಇಷ್ಟೆಲ್ಲ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಎಲ್ಲಾರ್ದು ಇಂಟ್ರೊಡಕ್ಷನ್ ನಡೆಯುತ್ತೆ ನಾರ್ಮಲ್ ಆಗಿ. ಸೊ ಅದಾದ್ಮೇಲೆ ಒಂದು ಕ್ವಿಕ್ ಇಂಟ್ರೊಡಕ್ಷನ್ ಇರುತ್ತೆ. ಸೊ ಏನಪ್ಪಾ ಅಂತಂದ್ರೆ ಈ ಕಾಯಿ ಹೊಡೆಯೋ ಒಂದು ಟಾಸ್ಕ್ ಕೊಡ್ತಾರೆ ಆಕ್ಚುಲಿ ಬಿಗ್ ಬಾಸ್. ಸೊ ಈ ಮನೆಯಲ್ಲಿ ನಿಮ್ಗೆ ಸ್ಟ್ರಾಂಗ್ ಕಂಟೆಂಟರ್ ಯಾರು ಅನಿಸ್ತಾರೆ ಅಂತ ಕೇಳಿದಾಗ ಇವ್ರು ಬಂದು ಉಗ್ರಂ ಮಂಜು ಅವ್ರು ಹೇಳ್ತಾರೆ, ಅವ್ರು ಬಂದು ತ್ರಿವಿಕ್ರಮ್ ಅವರು ಅಂತ ಹೇಳಿ ಮೇಜರ್ ಇವರಿಬ್ರು ಮಧ್ಯೆ ಬರುತ್ತೆ. ಅಂಡ್ ಚೈತ್ರ ಕುಂದಾಪುರ ಅವ್ರಿಗೆ ಸ್ವಲ್ಪ ಬರುತ್ತೆ. ಅವ್ರ ಕಂಡ್ರೆ ಯಾರಿಗ ಆಗಲ್ಲ, ಅಂದ್ರೆ ಲೈಕ್ ಡಬಲ್ ಗೇಮ್ ಆಡೋದು ಎಲ್ಲ ಫೇಕ್ ಅನ್ಸುತ್ತೆ ಅಂತ ಅವ್ರಿಗೆ ಹೋಗ್ತಾ ಇತ್ತು ಜಾಸ್ತಿ. ಆಮೇಲೆ ಇನ್ನೊಂದು ಫೇಕ್ ಬಂದ್ಬಿಟ್ಟು ಆಕ್ಚುಲಿ ನೀವು ಫೇಕ್ ಕೂಡ ಹಾಕೊಂಡಿದ್ದೀರಿ ಗೌತಮಿ ಅವ್ರಿಗೆ. ಶೋಭಾ ಶೆಟ್ಟಿ ಅವರು ಗೌತಮಿ ಅವ್ರಿಗೆ ಏನಂತ ಹೇಳ್ತಾರೆ ಅಂತಂದ್ರೆ, ಇವರು ಫೇಕ್ ಮಕೋಡ ಹಾಕೊಂಡಿದ್ದಾರೆ ನನ್ಗೆ ಅನ್ಸುತ್ತೆ, ನನ್ನ ನೋಡಿರೋ ಮಟ್ಟಿಗೆ. ಸೊ ಅದನ್ನ ಬಿಚ್ಚಿಡ್ಬೋದು ನಾನು ಅನ್ಸುತ್ತೆ ಅಂತ ಕಾಯಿ ಹೊಡಿಯಕ್ಕೆ ಹೋಗ್ತಾರೆ. ಬಟ್ ಅದು ಕಾಯಿ ಹೊಡೆದಿರಲ್ಲ, ಲೈಟಾಗಿ ಸ್ವಲ್ಪ ಹಿಂಗ್ ಬೀಳುತ್ತೆ. ಅದಾದ್ಮೇಲೆ ನಗ್ತಾ ಇರ್ತಾರೆ ಅವ್ರು, ಫುಲ್ ಖುಷಿ ಅವ್ರಿಗೆ, ನಾನು ನೋಡಿ ನಾನು ಫೇಕ್ ಇಲ್ಲ ಅದಕ್ಕೆ ಕಾಯಿ ಹೊಡೆದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಇದೆಲ್ಲ ಡಿಬೇಟ್ ಆಗ್ತಾ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಮೇನ್ ಥಿಂಗ್ ಬರೋದು ಅಂತಂದ್ರೆ ನಾಮಿನೇಷನ್ ಟಾಸ್ಕ್ ಬರುತ್ತೆ. ಡೈರೆಕ್ಟ್ ನಾಮಿನೇಷನ್ ಇಬ್ರು ಆಗೇ ಆಗ್ತಾರೆ. ಈ ವೀಕಲ್ಲಿ ಯಾರು ಅತಿ ಹೆಚ್ಚು ನಾಮಿನೇಟ್. ಇಲ್ಲಿ ಬಿಗ್ ಬಾಸ್ ಅವರು ಒಂದು ಚೆಕ್ ಪಾಯಿಂಟ್ ಇಡ್ತಾರೆ ಅಂತಾನೆ ಹೇಳ್ಬೋದು. ಲೈಕ್ ಹೆಂಗೆ ಅಂತಂದ್ರೆ, ಲೈಕ್ ಈಗೇನು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರ್ತಾರಲ್ಲ, ಅವರಿಬ್ರು ಲೈಕ್ ಒಂದ್ ಕಡೆ ಕೂತಿರ್ಬೇಕು. ಇವರು ನಾಮಿನೇಟ್ ಮಾಡಬೇಕು, 3 ಜನನ ನಾಮಿನೇಟ್ ಮಾಡಬೇಕಾಗಿರುತ್ತೆ. ಒಂದು ಮಡಕೆ ಕೊಟ್ಟಿರ್ತಾರೆ. ಸೊ ಮಡಕೆಗೆ ಒಂದು ಮನುಷ್ಯ ಥರ ಹಾಕ್ಬಿಟ್ಟು ಮೇಲೆ ಮಡಕೆ ಹಾಕಿರ್ತಾರೆ. ಆ ಮಡಕೆಗಳನ್ನ ಹಾಕ್ಬಿಟ್ಟು ಮಡಕೆ ಹೊಡಿಬೇಕು. ನಾಮಿನೇಟ್ ರೀಸನ್ ಕೊಟ್ಬಿಟ್ಟು ನಾವು ಮಡಕೆ ಹೊಡಿಬೇಕಾಗಿರುತ್ತೆ. ಸೊ ಇವ್ರು ಕೊಡೋ ರೀಸನ್ ಆ 3 ವ್ಯಕ್ತಿಗಳಲ್ಲಿ ಇವ್ರನ್ನ ಒಬ್ಬರು ಸೇವ್ ಮಾಡ್ಬೋದು. ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರ್ತಾರಲ್ಲ ಅವರಲ್ಲಿ ಒಬ್ಬರನ್ನ ಯಾರು ಸೇವ್ ಮಾಡ್ಕೋಬೋದು, ಬೇಕಾದ್ರೆ ಅವರಿಬ್ರು ಡಿಸೈಡ್ ಮಾಡ್ಕೊಂಡು ಮಾಡ್ಬೋದು. ಸೊ 3 ಜನ ಆ ಥರ ಸೆಲೆಕ್ಟ್ ಮಾಡ್ಬೇಕು ಇವ್ರು ಇಲ್ಲಿ. ಅಂಡ್ ಈ ಮಧ್ಯದಲ್ಲಿ ಆಕ್ಚುಲಿ ಗೈಸ್ ಏನಾಗುತ್ತೆ ಅಂತಂದ್ರೆ, ಈ ನಾಮಿನೇಷನ್ ಪ್ರಕ್ರಿಯೆ ಅನ್ನೋದು ಬಿಟ್ರೆ, ಬಟ್ ಅದಕ್ಕೂ ಮುಂಚೆ ಈ ಮೇನ್ ಹೈಲೈಟೆಡ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಗೌತಮಿ, ಉಗ್ರಂ ಮಂಜು ಹಾಗೂ ಮೋಕ್ಷಿತಾ ಅವ್ರದ್ದು ಅಂತ ಹೇಳ್ಬೋದು. ಸೊ ಮೋಕ್ಷಿತಾ ಅವ್ರ ಆಲ್ರೆಡಿ ತುಂಬಾ ಬೇಜಾರಾಗಿದೆ, ಬಿಕಾಸ್ ಅವ್ರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಏನಾಗುತ್ತೆ, ಕೆಲವೊಂದು ಬಾರಿ ಅವರು ಇವ್ರಿಗೆ ನಾಮಿನೇಟ್ ಅಂದ್ರೆ ಈಗ ಉತ್ತಮ ಅಂತ ಬಂದ್ರೆ ಅವ್ರು ಇವರು ಗೌತಮಿ ಅವ್ರು ಕೊಡ್ತಾರೆ, ಉಗ್ರಂ ಮಂಜು ಅವ್ರು ಕೊಡ್ತಾರೆ, ಉಗ್ರಂ ಮಂಜು ಅವ್ರು ಗೌತಮಿ ಅವ್ರು ಕೊಡ್ತಾರೆ. ಅವ್ರಿಬ್ರು ಮಧ್ಯದಲ್ಲಿ ಬಡವನೋ ಇಬ್ರು ಜಗಳದಲ್ಲಿ ಬಡವ ಮಗು ಕೂಸಾಯ್ತು ಅಂತ ಹೇಳ್ತಾರೆ. ಕೂಸು ಬಡವ ಆಯ್ತು ಅನ್ನೋ ತರ ಮಗು ಆಕ್ಚುಲಿ ಮೋಕ್ಷಿತ ಅವ್ರಿಗೆ ಏನೂ ಸಿಗ್ತಲ್ಲ ಆಕ್ಚುಲಿ ಅಲ್ಲಿ. ಪಾಪ ಅವ್ರು ಹಿಂಗಾಗ್ಬಿಟ್ಟೈತೆ ಅಂದ್ರೆ ಯಾರ ಜೊತೆ ಸೇರ್ಬೇಕು ಅನ್ನೋದೇ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಅಂಡ್ ಮೋರ್ ಓವರ್ ನನ್ನ ಪ್ರಕಾರ ಅನ್ಸಿದ್ ಏನಂತಂದ್ರೆ, ಮೋಕ್ಷಿತ ಅವ್ರನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಬೇಗ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ. ಅವ್ರು ಏನ್ ಹೇಳ್ತಾರೋ ಮಾತನ್ನ ಅದನ್ನ ತುಂಬಾ ಚೆನ್ನಾಗಿ ಕೇಳಿ. ಇಲ್ಲಿ ಒಂದ್ ಅನಿಸ್ತಾ ಇದೆ ಅಂದ್ರೆ, ಶಿಶಿರ್ ಟೀಮು ಐಶ್ವರ್ಯ ಅವ್ರು ಇಬ್ರು ಒಂದಾಗಿದಾರಲ್ಲ. ಸೊ ಶಿಶಿರ್ ಅವರು ಮೋಕ್ಷಿತಾನ ಅವ್ರ ಟೀಮ್ಗೆ ಎಳ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಸೊ ನಿಮ್ಗೆ ಅನಿಸುತ್ತೆ, ಲೈಕ್ ಮೋಕ್ಷಿತ ಅವರು ಅವ್ರ ಟೀಮ್ಗೆ ಹೋಗ್ಬೇಕಾ ಇಲ್ಲ ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ಆಡ್ಬೇಕಾ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಅಂಡ್ ಇಷ್ಟೆಲ್ಲ ಆಗ್ತಾ ಇರುತ್ತೆ. ಅವರು ಡೈರೆಕ್ಟ್ ಆಗಿ ಕ್ಲಾರಿಫಿಕೇಶನ್ ಮಾಡಕ್ ಹೋಗ್ತಾರೆ. ಕ್ಲಾರಿಫಿಕೇಶನ್ ಮಾಡಕ್ ಹೋದಾಗ ಉಗ್ರಂ ಮಂಜು ಅವರು ಕೇಳ್ತಾರೆ, ಇಷ್ಟೆಲ್ಲ ನಡೆಯುತ್ತಲ್ಲ ಚಿನ್ನ, ನೀನು ನಮ್ಮ ಹತ್ರ ಯಾಕೆ ಮಾತಾಡಿಲ್ಲ ಅಂತ ಕೇಳಿದಾಗ, ನನಗೆ ಕಂಫರ್ಟ್ ಝೋನ್ ಇಲ್ಲ ಮಂಜಣ್ಣ, ನನಗೆ ನೀವು ಮಾತಾಡ್ಬೇಕಾದ್ರೆ ನೀವು ನಮ್ದೇ ತಪ್ಪು ಅನ್ನೋ ಹತ್ರ ಇದ್ ಮಾಡ್ತೀರಾ, ಅದಕ್ಕೋಸ್ಕರ ನಾನು ನಿಮ್ ಜೊತೆ ಏನೋ ಹಂಚ್ಕೊಳಕ್ ಆಗ್ತಾ ಇಲ್ಲ ಅಂತ ಏನೋ ಡೈರೆಕ್ಟ್ ಆಗಿ ಮಕ್ಕೊಡ್ದಂಗೆ ಹೇಳ್ತಾರೆ. ಅದು ಅಬ್ವಿಯಸ್ಲಿ ಕರೆಕ್ಟ್. ಯಾಕಂದ್ರೆ ಯಾರೋ ಒಬ್ರು ಮಾತಿಗೆ ಬೆಲೆ ಇಲ್ಲ ಅಂತಂದ್ರೆ ಅಲ್ಲಿ ಅವ್ರ ಹತ್ರ ಹಂಚ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಮನೆಯಲ್ಲಿ ಈಗ ಅವ್ರು ಏನಂತ ಹೇಳಿದ್ರು ಅಂತಂದ್ರೆ, ಲಾಸ್ಟ್ ಗೌತಮಿ ಅವ್ರು ಹೆಂಗ್ ಗೊತ್ತಾಡಿದ್ರು, ಒಂಥರ ತೇಲಿಸ್ಬಿಟ್ರು ಅಂತಾನೆ ಹೇಳ್ಬಿಡ್ಬೋದು. ನಿಮ್ಗೆ ಏನೇ ಫ್ಯೂಚರಲ್ಲಿ ಮಂಜಣ್ಣ ಮತ್ತೆ ಗೌತಮಿ ಬೇಕು ಅಂತಂದ್ರೆ ಯಾವಾಗ ಬೇಕಾದ್ರೂ ಕರಿ, ನಾವು ಇಲ್ಲೇ ಇರ್ತೀವಿ ಜೊತೆಗೆ. ಅಂದ್ರೆ ಅವ್ರು ರೆಡಿ ಆಗಿದ್ದಾರೆ ಆಕ್ಚುಲಿ ಆಲ್ರೆಡಿ. ಏನಂದ್ರೆ ಬಿಟ್ಟು ಬರಕ್ ಅಂದ್ರೆ ಇವ್ರು ಬಿಟ್ಟು ಬರಕ್ ರೆಡಿ ಇದ್ರು ಯಾರೋ ಮೋಕ್ಷಿತ ಅವರು. ಬಟ್ ಇವ್ರು ಹಂಗಲ್ಲ ಹಿಂಗೆ ಅಂತ ಕನ್ವಿನ್ಸ್ ಮಾಡ್ಬೋದಾಗಿತ್ತು. ಇಷ್ಟು ಜನ ಫ್ರೆಂಡ್ಶಿಪ್ ನಡ್ಕೊಂಡ್ ಬಂದಿದ್ರೆ ಅಂದ್ರೆ ಕನ್ವಿನ್ಸ್ ಮಾಡ್ಬೋದಾಗಿತ್ತು. ಬಟ್ ಇವ್ರು ಕನ್ವಿನ್ಸ್ ಮಾಡ್ತಾ ಇಲ್ಲ. ಏನಂತಂದ್ರು, ಹಂಗಲ್ಲ ಮೋಕ್ಷಿ, ನಾನು ನಿಮ್ಗೆ ಕೂಡ ವ್ಯಾಲಿಡೇಟ್ ಮಾಡಕ್ ಬರ್ತಾ ಇದೀನಿ ಅಂತ ಹೇಳಿದಾಗ, ನಿಮ್ದು ಪ್ರಾಬ್ಲಮ್ ಇಲ್ಲ ನನಗೆ, ಬಟ್ ನನಗೆ ಮಂಜು ಅಣ್ಣ ಏನ್ ಹೇಳ್ತಾ ಇದ್ರು ನನಗೆ ತುಂಬಾ ತಲೆ ಕೆಟ್ಟೋಗ್ಬಿಡುತ್ತೆ. ಅವ್ರು ನಂದೇ ತಪ್ಪು ಅನ್ನೋ ಹತ್ರ ಎಷ್ಟೊಂದ್ ಸತಿ ಮಾಡ್ತಾರೆ. ನಿಮ್ಮಿಬ್ರಿಗೆ ನೀವು ಇದ್ದೀರಾ, ಬಟ್ ನಾನು ಇಲ್ಲಿ ವ್ಯಾಲ್ಯೂ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಹಂಗೆ ಹಿಂಗೆ ಅಂತ ಹೇಳ್ಬೇಕಾದ್ರೆ, ಹೌದಾ ಮೋಕ್ಷಿ, ತಲೆ ಕೆಡ್ಸ್ಕೊಂಡ್ಬಿಡಾಯ್ತು. ನಿನ್ಗೆ ಯಾವಾಗಾದ್ರೂ ಉಗ್ರಂ ಮಂಜು ಇಲ್ಲ ಮಂಜಣ್ಣ ಬೇಕು ಇಲ್ಲ ಗೌತಮಿ ಅವ್ರು ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಬಾ, ನೀನ್ ನನ್ನೇ ಕೇಳು, ನಮ್ಮ ಹತ್ರ ಮಾತ್ರ ನಾವು ಅಲ್ಲಿ ನಿನ್ ಜೊತೆ ಸ್ಟ್ಯಾಂಡ್ ನಿಂತ್ಕೊಂತೀವಿ ಅಂತ ಇವರು ಗೌತಮಿ ಅವ್ರು ಹೇಳ್ತಾರೆ. ಇಲ್ಲ, ಒಂದು ಕಡೆ ಉಗ್ರಂ ಮಂಜು ಅವ್ರಿಗೆ ಅನ್ನಿಸ್ತಾ ಇರುತ್ತೆ, ಲೈಕ್ ಒಂದು ವಿಕೆಟ್ ಹೆಂಗ್ ಬಿದೋಯ್ತಲ್ಲಪ್ಪ, ಹೆಂಗೋ ಸೇವ್ ಮಾಡ್ಕೊಂಡ್ ಬಂದಿದ್ರು ಇಷ್ಟು ದಿನ, ಅವರಿಂದ ಒಂದು ನಾಮಿನೇಷನ್ ಪ್ರಕ್ರಿಯೆ ಆಗಲಿ ಇವ್ರಿಗೆ ಆಗ್ತಿರ್ಲಿಲ್ಲ. ಸೊ ಇನ್ಮೇಲೆ ಡೈರೆಕ್ಟ್ ಈಗ ಇವ್ರಿಗೆ ಕೊಡ್ತಾರೆ ಅಂತ ಅವ್ರ ಮೈಂಡಲ್ಲಿ ಓಡ್ತಾ ಇತ್ತು. ಪಕ್ಕ ಪಕ್ಕ ಪಕ್ಕ. ಸೊ ಇದೆಲ್ಲ ಆಗೋದು. ಉಗ್ರಂ ಮಂಜು ಏನು ಮಾತಾಡೋದು ಸುಮ್ಮನೆ ಇರ್ತಾರೆ ಅವ್ರ ಪಾಡ್ಗೆ ಅವ್ರು ಹೆಂಗಿದ್ರು ಆಸ್ ಯೂಶುವಲ್. ಯಾಕಂದ್ರೆ ಅವರು ಐಶ್ವರ್ಯ ಭವ್ಯಗೌಡ ಬೇರೆ ಇದ್ದಿದ್ರೆ ಮಾತಾಡ್ಬಿಟ್ಟಿರೋರು. ಬಟ್ ಇಲ್ಲಿ ಮೋಕ್ಷಿತ ಆಗ್ಲಿ ಇಲ್ಲ ಗೌತಮಿ ಆಗ್ಲಿ ಅವ್ರ ವಿರುದ್ಧವಾಗಿ ಇವ್ರು ಮಾತಾಡೋದಿಲ್ಲ ಉಗ್ರಂ ಮಂಜು ಅವರು. ನಾನು ತುಂಬಾ ಸತಿ ಅಬ್ಸರ್ವ್ ಮಾಡಿದ್ದೀನಿ. ಸೊ ಇದೆಲ್ಲ ಆದ್ರೆ ಹೇಳ್ದಂಗೆ ನೆಕ್ಸ್ಟ್ ನಾಮಿನೇಷನ್ ಪ್ರಕ್ರಿಯೆ ಬರುತ್ತೆ. ನಾಮಿನೇಷನ್ ಫಸ್ಟ್ ಬರೋ ಮೋಕ್ಷಿತ ಅವರೇ. ಸೊ ಮೋಕ್ಷಿತ ಅವ್ರು ಹೇಳ್ಕೊಂತಾರೆ, ಯಾಕೆ ಬಿಗ್ ಬಾಸ್ ನಾನೇ ಫಸ್ಟ್ ಸಿಗ್ಬೇಕಾ ನಿಮ್ಗೆ ಅಂತ. ಇಲ್ಲಿ ಮೋಕ್ಷಿತ ಅವ್ರು ಸೇವ್ ಮಾಡಿ
ಲೈಕ್ ನಾಮಿನೇಟ್ ಮಾಡಿದ್ದು ಯಾರನ್ನ ಅಂತಂದರೆ ಒಂದು ಚೈತ್ರ ಕುಂದಾಪುರ ಅವ್ರು ಮಾಡ್ತಾರೆ, ಇನ್ನೊಂದು ಧನರಾಜ್ ಅವ್ರು ಮಾಡ್ತಾರೆ, ಆ್ಯಂಡ್ ಇನ್ನೊಂದು ಉಗ್ರ ಮಂಜು ಅವ್ರು ಮಾಡ್ತಾರೆ. ಚೈತ್ರ ಕುಂದಾಪುರ ಅವ್ರಿಗೆ ಅದೇ ಅವ್ರ ಹೆಲ್ತ್ ಅವ್ರು ನೋಡ್ಕೊಳಕ್ಕೆ ಆಗ್ತಾ ಇಲ್ಲ, ಸೊ ಹಂಗಾಗಿ ಮನೇಲಿ ಇದ್ದರೆ ಎಲ್ಲ ಟೀಮ್ಗೆಲ್ಲ ರಿಸ್ಕ್ ಆಗುತ್ತೆ. ಸೊ ಇವರು ಊಟ ತಿಂದೇ ಇರೋದಾಗಲಿ ಇದೆಲ್ಲ ಪಾಯಿಂಟ್ ಔಟ್ ಮಾಡಿ ಹೇಳಿದ್ರು ಅವ್ರಿಗೆ. ಅವರ ಹೆಲ್ತ್ ಅವ್ರು ನೋಡ್ಕೊಳಕ್ಕಾಗಲ್ಲ, ಮೇನ್ ರೀಸನ್ ಇದನ್ನ ಹೇಳ್ತಾರೆ, ಅವ್ರ ಹೆಲ್ತ್ ಅವ್ರು ನೋಡ್ಕೊಳಕ್ಕಾಗಲ್ಲ ಅಂತಂದ್ರೆ ಬಿಗ್ ಬಾಸ್ ಮನೇಲಿ ಇದ್ದು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಧನರಾಜ್ ಅವ್ರಿಗೆ ಪರ್ಸನಲ್ ಆಗಿ ನನಗೆ ಅದೊಂದು ಮಾತು ಏನು ಹೇಳಿದ್ರು, ಇದು ಅಹಂಕಾರಿ ಅಂತ, ನನಗೆ ತುಂಬಾ ಹರ್ಟ್ ಆಯ್ತು. ಆಕ್ಚುಲಿ ಅದನ್ನ ವರ್ಡಿಂಗ್ಸ್ ಯೂಸ್ ಮಾಡಬಾರ್ದಾಗಿತ್ತು ಅಂತ ಹೇಳಿದಾಗ ಅವ್ರನ್ನ ಸಮರ್ಥನೆ ಮಾಡ್ಕೊಳಕ್ಕೂ ಒಂದೊಂದು ಆಪ್ಷನ್ ಇರುತ್ತೆ. ಅಂಡ್ ಮಂಜಣ್ಣಗೂ ಕೂಡ ಏನಂತ ಹೇಳ್ತಾರೆ ಅಂತಂದ್ರೆ, ನನಗೆ ಈ ಮನೇಲಿ ವ್ಯಾಲಿಡೇಷನ್ ಸಿಗ್ತಾರಲ್ಲ, ಬಿಕಾಸ್ ಅವ್ರು ಏನೋ ಹೇಳಿದ್ರು ತುಂಬಾ ಇದೆಲ್ಲ ಮಾತಾಡ್ತಾರೆ, ನನಗೆ ಅದು ಅರ್ಥ ಆಗಲ್ಲ ಕೆಲವೊಂದು ಬಾರಿ. ಸೊ ಅಂದ್ರೆ ಟಾಸ್ಕ್ ಅಂತ ಬಂತು ಅಂತಂದ್ರೆ ತುಂಬಾ ಯೋಚನೆ ಮಾಡ್ತಾರೆ ಅಂತ ಎಲಿಮಿನೇಷನ್ ರೀಸನ್ಸ್ ಕೊಡ್ತಾರೆ. ಅಂಡ್ ಇದರಲ್ಲಿ ಲೈಕ್ ಇವರು ಧನರಾಜ್ ಅವ್ರನ್ನ ಲೈಕ್ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಡಿಸ್ಕಸ್ ಮಾಡ್ಬಿಟ್ಟು ಅವ್ರದ್ದು ಪಾಯಿಂಟ್ ವ್ಯಾಲಿಡ್ ಇಲ್ಲ ಅಂತ ಹೇಳ್ಬಿಟ್ಟು ಲೈಕ್ ಅವ್ರನ್ನ ನಾಮಿನೇಷನ್ ಸೇವ್ ಮಾಡ್ತಾರೆ ಅಂತಂದ್ರೆ. ಇವಾಗ ಏನಾಗುತ್ತೆ, ಒಂದು ಜೋಡಿ ಆಟ ಅಂತ ಇರುತ್ತೆ. ಸೊ ಜೋಡಿ ಆಟದಲ್ಲಿ ತನ್ನ ಜೋಡಿನೇ ಬಂದು ಕಳಪೆ ಕೊಟ್ಟಾಗ ಎಂತವ್ರಿಗಾದ್ರೂ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಆ ಮಾತು ಬಂದಿದೆ ಹೊರತು ಅದು ಪರ್ಸನಲ್ ಆಗಿ ನಮ್ಗೆ ಹರ್ಟ್ ಆಗುತ್ತೆ. ಬಟ್ ಅದು ಆಟಕ್ಕೆ ಎಲ್ಲೂ ಲೈಕ್ ಅಂದ್ರೆ ಅಷ್ಟು ಸೂಕ್ತ ಇಲ್ಲ ಅಂತ ಹೇಳ್ಬಿಟ್ಟು ಶೋಭಾ ಶೆಟ್ಟಿ ಮತ್ತೆ ರಜತ್ ಅವ್ರು ಇಬ್ರು ಥಿಂಕ್ ಮಾಡಿ ಧನರಾಜ್ ಅವ್ರನ್ನ ಆಚೆ ಕರ್ಕೊಂತಾರೆ, ವೋಟಿಂಗ್ ಇಂದ ಸೇವ್ ಮಾಡ್ತಾರೆ. ಧನರಾಜ್ ಅವ್ರು ಫುಲ್ ಖುಷಿ ಆಚೆ ಕಡೆ. ಎಷ್ಟು ಸತಿ ಪ್ರತಿ ಸತಿ ನಾಮಿನೇಟ್ ಅವ್ರು ಆಗ್ತಾ ಇರ್ತಾರೆ, ಸಿಲ್ಲಿ ರೀಸನ್ ಇನ್ನೂ ಹೇಳಕ್ಕಾಗಲ್ಲ, ಇದು ಬರೀ ಸ್ಟಾರ್ಟಿಂಗ್ ಡೇಸ್. ಸೊ ಇನ್ನು ನೆಕ್ಸ್ಟ್ ಬರೋ ಮುಂಬರುವ ಟಾಸ್ಕ್ಗಳಲ್ಲಿ ಇನ್ನು ಅದನ್ನು ಕೂಡ ನಾಮಿನೇಷನ್ದೇ ಆಗಿರುತ್ತೆ, ಅಲ್ಲೂ ಕೂಡ ನಾಮಿನೇಟ್ ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ಅವರು ಸೇಫ್ ಆಗ್ತಾರೆ. ಅಂಡ್ ಇಬ್ರು ನೆಕ್ಸ್ಟ್ ಇವ್ರು ಬರ್ತಾರೆ, ತ್ರಿವಿಕ್ರಮ್ ಅವ್ರು ಬರ್ತಾರೆ. ತ್ರಿವಿಕ್ರಮ್ ಅವ್ರು ಬಂದು ಗೌತಮಿ ಅವ್ರನ್ನ ಕರ್ಸ್ಕೊಂತಾರೆ, ಉಗ್ರ ಮಂಜು ಅವ್ರನ್ನ ಕರ್ಕೊಂತಾರೆ, ಅಂಡ್ ಧರ್ಮ ಕೀರ್ತಿರಾಜ್ ಅವ್ರನ್ನ ಕರ್ಕೊಂತಾರೆ. ಮೂರು ಜನದಲ್ಲೂ ಒಂದು ವ್ಯಾಲಿಡ್ ರೀಸನ್ ಇತ್ತು. ಬಟ್ ಗೌತಮಿ ಅವ್ರಿಗೆ ಹೇಳಿದ್ರಲ್ಲಿ ಒಂದು ವ್ಯಾಲಿಡ್ ರೀಸನ್ ಇರಲಿಲ್ಲ. ಯಾಕೆ ಅಂತಂದ್ರೆ ನನಗೂ ಹಂಗೆ ಅನ್ನಿಸ್ತು. ಅವ್ರು ಒಪ್ಕೊಂತಾರೆ, ಇಲ್ಲ ಅಂತ ಹೇಳ್ತಾರೆ. ಏನೋ ನನ್ನ ಹಿಂದೆ ಮಾತಾಡ್ತಾ ಇರ್ಬೇಕಾದ್ರೆ ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದ್ರೆ, ಗೇಮ್ ಆಡ್ಬೇಕಾದ್ರೆ ಅವ್ರಿಗೆ ಫಿಸಿಕಲಿ ಫಿಟ್ ಇದ್ದಾರೆ ಬಟ್ ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾರೆ. ಗೌತಮಿ ಅವರೇ ಅದನ್ನ ಆನೆಸ್ಟ್ ಆಗಿ ಒಪ್ಕೊಂತಾರೆ, ಹೌದು ನಾನು ಹೇಳ್ದೆ ಬಟ್ ಅದು ಸುದೀಪ್ ಸರ್ ಮುಂದೆ ಹೇಳಿದ್ದೆ ಅಂತ ಹೇಳ್ತಾರೆ. ಅವಾಗ ಕೇಳ್ತಾರೆ, ನೀವು ಹಿಂದೆ ಮಾತಾಡ್ತಿದ್ದೀರಾ ಅಂತ ಕೇಳಿದಾಗ, ಯಾರು ಹೇಳಿದ್ರು ನಿಮ್ಗೆ ಅಂತ ಗೌತಮಿ ಅವರು ತ್ರಿವಿಕ್ರಮ್ ಅವ್ರು ಕ್ವಶನ್ ಮಾಡ್ತಾರೆ. ತ್ರಿವಿಕ್ರಮ್ ಅವರು ಮಂಜು ಅವ್ರು ಹೇಳಿದ್ದಲ್ಲ, ಫಸ್ಟ್ ಹೇಳಿ ಬಂದ್ಬಿಟ್ಟು ಚೈತ್ರ ಅವ್ರು ಬೆಟ್ ಮಾಡ್ತಾರೆ. ಚೈತ್ರ ಅವ್ರು ಒಪ್ಕೊಳ್ಳೋದು, ಚೈತ್ರ ನನಗೆ ಗೌತಮಿ ಹೇಳಿದ್ದಲ್ಲ, ಉಗ್ರ ಮಂಜು ಅವ್ರು ಹೇಳಿದ್ದು ಅಂತ ಹೇಳ್ತಾರೆ. ಸೊ ಅವಾಗ ಗೌತಮಿಗೆ ಒಂಥರ ಫುಲ್ ಮುಖದಲ್ಲಿ ಕಳೆ ಕಾಣಿಸ್ಬಿಡುತ್ತೆ, ಒಂಥರ ಅದೇ ಆ ಕಳೆ ಕಾಣಿಸುತ್ತೆ. ಸೊ ಆ ಕಳೆ ಕಾಣಿಸಿದ ತಕ್ಷಣನೇ ಒಂಥರ ತ್ರಿವಿಕ್ರಮ್ ಅವ್ರಿಗೆ ಒಂಥರ ಏನೋ ಒಂಥರ ಶೇಪ್ ಔಟ್ ಆಯ್ತು ಅಂತ ಅನ್ಸುತ್ತೆ ಆ ಮೂಮೆಂಟ್ ಅಲ್ಲಿ. ಯಾಕಂದ್ರೆ ಅವ್ರಿಗೆ ಹೇಳಿದ್ರು ವ್ಯಾಲಿಡ್ ಇಲ್ಲ. ಅಂಡ್ ಇವನ್ ಎಲ್ಲರೂ ಕೂಡ ಅದನ್ನೇ ಯೋಚನೆ ಮಾಡ್ತಿದ್ರು. ಯಾರು ಉಗ್ರ ಮಂಜು ಮತ್ತೆ ಇವರೆಲ್ಲ ಅವರು ಕೂಡ ಡಿಬೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡು, ಉಗ್ರ ಮಂಜು ಡಿಬೇಟ್ ಮಾಡಿದ್ರೆ ಬಿಡಿ ಅವ್ರು ನಿಲ್ಸೋದೇ ಇಲ್ಲ, ಅವ್ರು ಮಾಮೂಲಿ ಹಳೆ ವಿಚಾರಗಳನ್ನ ಎತ್ಕೊಂಡು ಅವ್ರು ನಾಮಿನೇಟ್ ಮಾಡ್ತಾ ಇದ್ರು. ಸೊ ಇಷ್ಟು ಜನದಲ್ಲಿ ಕೇಳಿದಾಗ ಅವ್ರು ಅನ್ಸಿದ್ದು ಲೈಕ್ ಮತ್ತೆ ಶೋಭಾ ಶೆಟ್ಟಿ ಮತ್ತೆ ಇವ್ರು ರಜತ್ ಅವ್ರಿಗೆ ಹೋಗುತ್ತೆ. ರಜತ್ ಅವ್ರು ಮತ್ತೆ ಶೋಭಾ ಶೆಟ್ಟಿ ಅವ್ರು ಡಿಸೈಡ್ ಮಾಡ್ಕೊಂಡು ಲೈಕ್ ಗೌತಮಿ ಅವ್ರಿಗೆ ಏನ್ ಹೇಳಿದ್ರು ಅದು ವ್ಯಾಲಿಡ್ ಇಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಅವ್ರನ್ನ ನಾಮಿನೇಷನ್ ಇಂದ ಸೇಫ್ ಮಾಡ್ತಾರೆ. ಧರ್ಮ ಮತ್ತೆ ಉಗ್ರ ಮಂಜು ಅವರು ಇಬ್ರು ಮಟ್ಕೆ ಬಂದು ಹೊಡಿತಾರೆ. ನೆಕ್ಸ್ಟ್ ಐಶ್ವರ್ಯ ಅವ್ರು ಬರ್ತಾರೆ. ಐಶ್ವರ್ಯ ಬಂದು ಲೈಕ್ ಚೈತ್ರ ಕುಂದಾಪುರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಅಂಡ್ ಉಗ್ರ ಮಂಜು ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಅಂಡ್ ಆಸ್ ಯೂಶುವಲ್ ಗೌತಮಿ ಅವರು ಕೂಡ ನಾಮಿನೇಟ್ ಮಾಡ್ತಾರೆ ಇವರು. ಸೊ ಇಲ್ಲಿ ನಿನ್ನೆ ರೀಸನ್ಸ್ ಏನಂತ ಕೊಡ್ತಾರೆ ಅಂತಂದ್ರೆ, ಗೌತಮಿ ಅವ್ರಿಗೆ ಆಗ್ಲಿ ಇಲ್ಲಾಂದ್ರೆ ಫಸ್ಟ್ ಉಗ್ರ ಮಂಜು ಅವ್ರ ಅಂತ ಮಾತಾಡೋಣ. ಉಗ್ರ ಮಂಜು ಅವ್ರು ಏನಂತ ಹೇಳ್ತಾರೆ ಅಂದ್ರೆ, ನಿಮ್ದೇ ಆದಂತ ಓನ್ ಸ್ಪೇಸ್ ಅಲ್ಲಿ ಇದ್ದೀರಾ, ನಾವು ಅಲ್ಲಿ ಬರ್ಬೇಕು ಅಂತಂದ್ರೆ ತುಂಬಾ ಮುಜುಗರ ಆಗುತ್ತೆ. ಯಾಕಂದ್ರೆ ನೀವು ಅಂದ್ರೆ ಅವ್ರನ್ನ ಔಟ್ ಸೈಡರ್ ತರ ನೋಡ್ತಾರೆ. ನಾನು ಯೂಶಲಿ ಅದನ್ನ ಮಾಡಿದ್ದೀನಿ. ಯಾಕೆಂತಂದ್ರೆ ಏನೋ ಯಾವ್ದೋ ಒಂದು ಮ್ಯಾಟ್ರನ್ನ ಇಟ್ಕೊಂಡು ಮಾತಾಡ್ಲಿಕ್ಕೆ ಹೋಗ್ತಾರಂತೆ ಎಲ್ಲ ಐಶ್ವರ್ಯ ಅವರು. ಅವಾಗ ಏನ್ ಮಾಡ್ಬಿಡ್ತಾರೆ ಉಗ್ರ ಮಂಜು ಅವರು, ಲೈಕ್ ಅವ್ರನ್ನ ಕತ್ತೆತ್ತು ನೋಡಲ್ಲ, ಅವಾಗ ಸಡನ್ ಆಗಿ ಬರೀ ಗೌತಮಿ ಜೊತೆನೆ ಮಾತಾಡ್ಕೊಂಡು ಇದ್ಬಿಡ್ತಾರಂತೆ. ಅವಾಗ ಹೆಂಗಾಗುತ್ತೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಹಳೆ ಮಂಜಣ್ಣ ನಮ್ಗೆ ಕಾಣಿಸ್ತಲ್ಲ, ಎಲ್ಲಿ ಕಂಫರ್ಟ್ ಝೋನ್ ಬರುತ್ತೋ ಅಲ್ಲಿ ಮಾತ್ರ ಮಾತಾಡ್ಕೊಂಡು ಇರ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆ ಮತ್ತೆ ರಿಟರ್ನ್ ಕ್ವಶನ್ಸ್ ಕೇಳ್ತಾರೆ, ನೀವ್ ಹಂಗ್ ಮಾಡ್ತಾ ಇಲ್ವಾ, ನಿಮ್ ಕಂಫರ್ಟ್ ಝೋನ್ ಇದ್ರೆ ನೀವು ಮಾತಾಡ್ತಾ ಇಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಅಂತಾರೆ, ಕಂಫರ್ಟ್ ಝೋನ್ ಬೇರೆ ಅಣ್ಣ, ಬಟ್ ನಾವು ಬಂದಾಗೂ ಕೂಡ ರೆಸ್ಪಾನ್ಸ್ ಮಾಡದೇ ಇದ್ದಾಗ ಎಷ್ಟೊಂದು ಸತಿ ನಾನು ಮಾತಾಡಕ್ ನಾನೇ ಬಂದಿದ್ದೀನಿ, ಬಟ್ ನೀವು ನನಗೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅಂತಂದಾಗ ಎಷ್ಟು ಬೇಜಾರಾಗುತ್ತಲ್ವಾ ಅಂತ ಕೂಡ ಐಶ್ವರ್ಯ ಅವ್ರು ಹೇಳ್ಕೊಂತಾರೆ. ನಂಗೆ ಐಶ್ವರ್ಯ ಅದು ವ್ಯಾಲಿಡ್ ಪಾಯಿಂಟ್ ಅಂತ ಅನಿಸ್ತು. ಬಟ್ ನಿನ್ನೆ ಎಪಿಸೋಡು ಹಂಗೆ ನೋಡ್ತಾ ಬೇಕಾದ್ರೆ ಗೌತಮಿ ಅವ್ರಿಗೂ ಅದೇ ಬರುತ್ತೆ, ಮುಜುಗರ. ಗೌತಮಿ ಅವ್ರು ಆಕ್ಚುಲಿ ಅವಾಗ ರಿಯಾಕ್ಷನ್ಸ್ ಚೇಂಜ್ ಆಗುತ್ತೆ, ನಾನು ಅಬ್ಸರ್ವ್ ಮಾಡಿದೆ ಅಲ್ಲಿ. ನೀವು ಮುಜುಗರ ಅಂತ ಏನ್ ಹೇಳಿದ್ರಿ ಗೊತ್ತಾ, ಆ ವರ್ಡ್ನ ಯೂಸ್ ಮಾಡಬೇಡಿ. ಮುಜುಗರ ಅಂತಂದ್ರೆ ನಿಮ್ದು ನಾನು ಹೇಳ್ಬೋದು, ಯಾಕೆ ಅದು ಮುಜುಗರ ಆಗುತ್ತೆ, ನೀವು ಬಂದು ಮಾತಾಡಂಗಿದ್ರೆ ಮಾತಾಡಿ ಅಂತ ಹೇಳ್ತಾರೆ. ಬಟ್ ನನಗೆ ಅನಿಸ್ತು, ಯಾಕಂದ್ರೆ ನಿಮ್ಮ ಟ್ರೂಪ್ ನೋಡಿದಾಗ ನನಗೆ ಆತರ ಕೇವಲ ಬರೀ ಗ್ರೂಪ್ ಅಲ್ಲಿ ಮಾತ್ರ ಟ್ರೂಪ್ ಅಂತ ಏನು ಅಂತಾನು ಕೇಳ್ತಾರೆ, ಲೈಕ್ ಗ್ರೂಪಿಸಮ್ ಅಂತ. ಗ್ರೂಪ್ ಅಂದ್ರೆ ನಾರ್ಮಲ್ 3 ಜನ, ಇಬ್ರು ಅವ್ರು ಮೋಕ್ಷಿತ ಆಗಿರ್ಬೋದು, ಗೌತಮಿ ಆಗಿರ್ಬೋದು, ಇಲ್ಲಾಂತಂದ್ರೆ ಇವ್ರಾಗಿರ್ಬೋದು, ಉಗ್ರ ಮಂಜು ಆಗಿರ್ಬೋದು. ಸೊ ಇಷ್ಟೇ ಜನ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ, ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ. ಇವನ್ ನಾನು ಅಬ್ಸರ್ವ್ ಮಾಡಿದ್ದೀನಿ ತುಂಬಾ ಸತಿ, ಗೌತಮಿ ಅವರು ಆಕ್ಚುಲಿ ಇವರೆಲ್ಲ ಮಾತಾಡ್ತಿದ್ರೆ ಅವ್ರ ಪಾಡ್ಗೋರು ವಾಕಿಂಗ್ ಮಾಡ್ಕೊಂಡು ಅವ್ರ ಪಾಡ್ಗೋರು ಇರ್ತಾರೆ. ಅಂಡ್ ಅದು ಕೂಡ ರೀಸನ್ಸ್ ಕೊಡ್ತಾರೆ, ಮನೇಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಐಶ್ವರ್ಯ ಅವ್ರು ಹೇಳ್ತಾರೆ. ನನ್ನೆಲ್ಲ ಮ್ಯಾಟ್ರಿಗೆ ನಾನು ಇನ್ವಾಲ್ವ್ಮೆಂಟ್ ತೋರ್ಸಕ್ಕೆ ನನಗೆ ಇಷ್ಟ ಇಲ್ಲ, ನನ್ನ ಶಕ್ತಿ ನಾನು ಕಳ್ಕೊಳಕ್ ಇಷ್ಟ ಇಲ್ಲ, ನಂದು ಇತ್ತು ಅಂತಂದ್ರೆ ನಾನು ಮಾತಾಡ್ತೀನಿ ಅಷ್ಟೇ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ವ್ಯಾಲಿಡ್
ವ್ಯಾಲಿಡ್ ರೀಸನ್ ಕೊಡ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ ನೀವು ಮನೆಯಲ್ಲಿ ಕೆಲವೊಂದು ಬಾರಿ ಕಾಣಿಸ್ಕೊಬೇಕಾಗುತ್ತೆ, ನೀನು ಸ್ಟ್ಯಾಂಡ್ ಅಪ್ ತಗೊಬೇಕಾಗುತ್ತೆ, ಅವಾಗ ಮನೆಯವ್ರಂತ ಅನ್ಸ್ಕೊಂತೀರಾ. ಇಲ್ಲ ಅಂತಂದ್ರೆ ನಿಮ್ಮ ಪಾಡಿಗೆ ನೀವು ಇರೋ ತರ ಇದ್ದಿದ್ರೆ ನೀವು ಆ ಮನೆಯವರಲ್ಲಿ ಬಿಗ್ ಬಾಸ್ ಇರೋಕ್ಕೆ ನೀವು ಯಾವ್ದು ಅರ್ಹತೆ ಇಲ್ಲ ಅಂತ ಕೂಡ ಅವರು ಹೇಳ್ತಾರೆ. ಅದನ್ನೇ ಅಂದ್ರೆ ವಾದ ವಿವಾದ ನಡೀತಾ ಇರುತ್ತೆ. ಗೌತಮಿ ಅವ್ರಿಗೆ ಅದೇ ರೀಸನ್ಸ್ ಕೊಡ್ತಾರೆ. ಅಂಡ್ ಗೌತಮಿ ಅವರು ಕೊಟ್ಟಾಗ ಕೂಡ ಅವರು ಸ್ವಲ್ಪ ವಾದ ವಿವಾದ ನಡೆಯುತ್ತೆ. ಸೊ ಶೋಭಾ ಶೆಟ್ಟಿ ಮತ್ತೆ ರಜತ್ ಅವ್ರನ್ನ ಕೇಳ್ತಾರೆ ಅವ್ರು ಯಾರನ್ನ ಸೇಫ್ ಮಾಡಬೇಕು ಅಂತ. ಅವ್ರೇನ್ ಮಾಡ್ತಾರೆ, ಗೌತಮಿ ಅವ್ರನ್ನ ಸೇಫ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ನನಗೆ ಅನ್ಸಿದ್ ಏನಂತಂದ್ರೆ ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ಜಾಗದಲ್ಲಿ ಬೇರೆ ಯಾರೋ ಇದ್ದಿದ್ರೆ ಗೌತಮಿ ಮತ್ತೆ ಉಗ್ರ ಮಂಜುನೇ ಮಾಡ್ತಿದ್ರೇನೋ. ಬಟ್ ಅವರು ಆಚೆ ಕಳಿಸ್ಬೇಕು ಅಂತಾನೆ ಯೋಚನೆ ಮಾಡ್ತಾರೆ. ಚೈತ್ರ ಕುಂದಾಪುರ ಅವರು ಆಲ್ರೆಡಿ ಅವ್ರು ತುಂಬಾ ವೀಕ್ ಆಗಿದ್ದಾರೆ, ಯಾರ ಜೊತೆ ಅವ್ರು ಮಾತಾಡಕ್ಕೆ ಇಷ್ಟಪಡ್ತಾ ಇಲ್ಲ. ಮೋರ್ ಓವರ್ ಅವರು ಇವಾಗ ನ್ಯಾಚುರಲ್ ಆಟ ಆಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಏನೋ ಒಂದು ಹಿಂಟ್ ಗೊತ್ತಾಗಿದೆ ಏನಂತಂದ್ರೆ ನನ್ನ ಕೆಟ್ಟ ಹೆಸರು ಬರ್ತಾ ಇದೆ ನನಗೆ, ಅದಕ್ಕೆ ಏನ್ ಮಾಡೋಣ ಸಪ್ಪೆಯಾಗಿದ್ರು ಇರ್ಬೋದೇನೋ ಅಂದ್ರೆ ಇವ್ರು ಕಳ್ಸಕ್ಕೂ ನೋಡ್ತಾ ಇರ್ತಾರೆ. ತುಂಬಾ ಜನ ಏನ್ ಗೊತ್ತಾ, ಈ ವೀಕ್ ಆಗಿದ್ದಾರೆ ಅಂತಂದ್ರೆ ಅವ್ರ ಮೇಲೆ ಕಲ್ಲು ಹಾಕಕ್ಕೆ ನೋಡ್ತಾ ಇರ್ತಾರೆ. ಸೊ ಅದನ್ನೇ ನಡೀತು. ನೆನ್ನೆ ಗೌತಮಿ ಅವ್ರನ್ನ ಸೇಫ್ ಮಾಡ್ತಾರೆ, ಚೈತ್ರ ಕುಂದಾಪುರ ಮತ್ತೆ ಉಗ್ರ ಮಂಜು ಅವ್ರನ್ನ ಮಟ್ಕೆ ಹೊಡಿತಾರೆ. ಇಲ್ಲಿಗೆ ಎಪಿಸೋಡು ಎಂಡ್ ಆಗುತ್ತೆ ಗೈಸ್. ಇದಾಗಿತ್ತು ನೆನ್ನೆ ಎಪಿಸೋಡ್ನ ರಿವ್ಯೂ. ಸೊ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.